ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಬನ್ನಿ ಸ್ನೇಹಿತರೆ, ಇವತ್ತು ಮೊದಲನೇ ಮಾರ್ಗಶಿರ ಗುರುವಾರದ ಪೂಜೆನ ಮನೇಲಿ ಯಾವ ರೀತಿ ಮಾಡಬೇಕು ಅನ್ನೋಂಥ ಸರಳವಾದ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಮಂತ್ರ ಸಹಿತ ಪೂಜೆ ಮಾಡುವಂಥ ವಿಧಾನ ಹಂತ ಹಂತವಾಗಿ ಪ್ರತಿಯೊಂದನ್ನು ಕೂಡ ವಿವರವಾಗಿ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ. ಅಲ್ಲದೆ ಈಗ ನೀವೆಲ್ಲ ಗುರುವಾರ ಸಾಯಿಬಾಬಾರ ಪೂಜೆ, ರಾಯರ ಪೂಜೆ ಇದೆಲ್ಲ ಮಾಡ್ತಾ ಇದ್ದೀರಾ. ಅದ್ರ ಜೊತೆಗೆ ಲಕ್ಷ್ಮೀ ಪೂಜೆನ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಪೂಜೆಗೆ ಶುಭ ಸಮಯ ಪ್ರತಿಯೊಂದನ್ನು ಕೂಡ ತಿಳಿಸಿದ್ದೀನಿ. ಗುರುವಾರ ಲಕ್ಷ್ಮೀ ಪೂಜೆಯನ್ನು ನೀವು ದೇವ್ರ ಮನೆಯಲ್ಲಿ ಅಂದರೆ ನಿಮ್ಮ ಪೂಜಾ ರೂಮಲ್ಲೇ ಮಾಡಬಹುದು. ಇನ್ನು ಕಳಸ ನೀವು ಪ್ರತಿದಿನ ನಿಮ್ಮ ಮನೆ ದೇವರ ಕಳಸ ಆಗಲಿ ಅಥವಾ ನೀವು ಯಾವ ಕಳಸ ಪ್ರತಿದಿನ ಇಟ್ಟು ಪೂಜೆ ಮಾಡ್ತೀರೋ ಅದೇ ಕಳಸನೇ. ಗುರುವಾರ ಮತ್ತೆ ಸಪ್ರೇಟಾಗಿ ಕಳಸ ಇಡಬೇಕು ಅಂತ ಏನೂ ಇಲ್ಲ. ಲಕ್ಷ್ಮಿ ಫೋಟೋ ಅಥವಾ ವಿಗ್ರಹ ಇದ್ದರೆ ನೀವು ಅದನ್ನು ಇಟ್ಕೊಂಡು ಪೂಜೆ ಮಾಡ್ಕೋಬಹುದು. ಮತ್ತು ವಿಸರ್ಜನೆ ಮಾಡುವಾಗಲೂ ಕೂಡ ಅಷ್ಟೇ, ಅದನ್ನು ಅಷ್ಟು ಮಾತ್ರ ನೀವು ವಿಸರ್ಜನೆ ಮಾಡಿಕೊಂಡ್ರೆ ಸಾಕು. ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಇದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ. ಮೊದಲಿಗೆ ಪೂಜಾ ಸಾಮಗ್ರಿಗಳೆಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ. ಗುರುವಾರ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದು ತುಂಬಾ ಒಳ್ಳೆಯದು. ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ ಅಂದರೆ 5:30ರಿಂದ 6:30 ತನಕ ಇರುತ್ತೆ. ಆ ಸಮಯದಲ್ಲಿ ಮಾಡೋದಕ್ಕಾಗಲಿಲ್ಲ ಅಂತಂದರೆ ಅಮೃತ ಗಳಿಗೆಯಲ್ಲೂ ಕೂಡ ಮಾಡಬಹುದು. ಬೆಳಗ್ಗೆ 10 ಗಂಟೆಯಿಂದ 12 ಗಂಟೆ ಒಳಗಾಗಿ ನೀವು ಈ ಪೂಜೆ ಮಾಡಬಹುದು. ಬೆಳಗ್ಗೆ ಮಾಡೋದಕ್ಕಾಗಲಿಲ್ಲ ಅಂದರೆ ಸಂಜೆ ಗೋಧೂಳಿ ಸಮಯ ಅಂದರೆ 5:30ರಿಂದ 7 ಗಂಟೆ ಒಳಗಾಗಿ ಮಾಡಬಹುದು. ಇದೇ ಗುರುವಾರ 27ನೇ ತಾರೀಕು ಮೊದಲನೇ ಮಾರ್ಗಶಿರ ಗುರುವಾರ ಲಕ್ಷ್ಮೀ ಪೂಜೆ ತಪ್ಪದೇ ಮಾಡಿ. ಮನೆಯಲ್ಲಿ ಸಮೃದ್ಧಿಯಾಗಿರಬೇಕು ಅಂತಂದರೆ ಲಕ್ಷ್ಮೀ ಪೂಜೆಯನ್ನು ಮಾಡ್ತಾ ಇರಬೇಕು. ಆ ದಿನ ವಿಶೇಷವಾಗಿ ಲಕ್ಷ್ಮಿ ಮತ್ತು ಗಣಪತಿಗೆ ಅಭಿಷೇಕ ಮಾಡಬೇಕು. ಇನ್ನು ನಿಮ್ಮ ಹತ್ರ ಅಂಬೆಗಾಲ ಕೃಷ್ಣ ಅಥವಾ ಲಕ್ಷ್ಮೀ ನಾರಾಯಣ ಜೊತೆಲಿರುವಂಥ ವಿಗ್ರಹ ಈ ಥರ ಇದ್ದರೆ ಅದನ್ನು ಕೂಡ ನೀವು ಇಟ್ಕೋಬೋದು. ವಿಗ್ರಹ ಇಲ್ಲ ಅನ್ನೋರು ಅಭಿಷೇಕ ಮಾಡೋದು ಬೇಡ, ಫೋಟೋನ ಚೆನ್ನಾಗಿ ಒರೆಸಿ ಫೋಟೋಗೆ ಗಂಧ, ಅರಿಶಿಣ, ಕುಂಕುಮ ಎಲ್ಲನೂ ಹಚ್ಚಿ ಗೆಜ್ಜೆ ವಸ್ತ್ರ ಏರಿಸಿ ಹೂಗಳಿಂದ ಅಲಂಕಾರ ಮಾಡಿ ನೀವು ಈ ರೀತಿ ಮಾರ್ಗಶಿರ ಲಕ್ಷ್ಮೀ ಪೂಜೆಯನ್ನು ಮಾಡಬಹುದು. ಬನ್ನಿ ಈಗ ಪೂಜಾ ವಿಧಾನ ಕೂಡ ತಿಳಿಸ್ಕೊಡ್ತೀನಿ. ದೇವ್ರ ಮನೆಯಲ್ಲಿ ನೀವು ಎಲ್ಲಿ ವಿಗ್ರಹ ಇಡಬೇಕು ಅಂತ ಅಂದ್ಕೊಂಡಿದ್ದೀರೋ ಆ ಜಾಗನ ಚೆನ್ನಾಗಿ ಒರೆಸ್ಬೇಕು. ಮತ್ತು ಅಲ್ಲಿ ಒಂದು ರಂಗೋಲಿ ಹಾಕಿ ಒಂದು ಪೀಠನ ಇಟ್ಟು ಅಭಿಷೇಕಕ್ಕೆ ಸಿದ್ಧತೆನ ಮಾಡ್ಕೊಳ್ಳಿ. ಪಂಚಾಮೃತ ಅಭಿಷೇಕ ಅಥವಾ ಹಸಿ ಹಾಲಿಂದ ಅಭಿಷೇಕ ಈ ರೀತಿ ಮಾಡಬಹುದು. ಬರೀ ಹಾಲಿಂದ ಕೂಡ ಅಭಿಷೇಕ ಮಾಡಬಹುದು, ಪಂಚಾಮೃತ ಅಭಿಷೇಕ ಕೂಡ ಮಾಡ್ಕೋಬಹುದು. ಅಭಿಷೇಕ ಆದಮೇಲೆ ಆ ಹಾಲನ್ನು ಒಂದು ಗ್ಲಾಸಲ್ಲಿ ತೆಗೆದಿಟ್ಕೋಬೇಕು. ಇದನ್ನು ಮನೆಯವರೆಲ್ಲರೂ ಕೂಡ ಪ್ರಸಾದವಾಗಿ ತಗೋಬೇಕು. ಇನ್ನೊಂದು ಪ್ಲೇಟಲ್ಲಿ ವಿಗ್ರಹಗಳನ್ನೆಲ್ಲ ಈ ರೀತಿ ಇಟ್ಕೊಂಡು ಚೆನ್ನಾಗಿರೋ ನೀರಿಂದ ತೊಳಿಬೇಕು. ಆಮೇಲೆ ಒಂದು ಒಣಗಿರೋ ಬಟ್ಟೆನಲ್ಲಿ ಒರೆಸಿ ಗಂಧ, ಅರಿಶಿಣ, ಕುಂಕುಮ ಎಲ್ಲನೂ ಕೂಡ ಹಚ್ಚಬೇಕು. ಈ ನೀರನ್ನ ಕೂಡ ವೇಸ್ಟ್ ಮಾಡಬೇಡಿ, ಗಿಡಗಳಿಗೇ ಹಾಕಬೇಕು. ಎಲ್ಲಂದ್ರಲ್ಲಿ ಚೆಲ್ಲಬಾರ್ದು, ಹಾಗಾಗಿ ಗಿಡಗಳಿಗೇ ಹಾಕಬೇಕು. ಇನ್ನು ಅಭಿಷೇಕ ಮಾಡಿರುವಂಥ ಹಾಲು ಅಥವಾ ಪಂಚಾಮೃತ ಅಭಿಷೇಕ ನೀವು ಮಾಡಿದರೆ ಅದನ್ನು ಮನೆಯವರೆಲ್ಲರೂ ಕೂಡ ತೀರ್ಥವಾಗಿ ತಗೋಬೋದು. ಈಗ ನೀವೆಲ್ಲಿ ಪೀಠ ರೆಡಿ ಮಾಡಿ ಇಟ್ಟಿರ್ತೀರೋ ವಿಗ್ರಹಗಳನ್ನ ಇಡಬೇಕು ಅಂತ ಅಲ್ಲಿ ಮೊದಲಿಗೆ ಒಂದು ಸ್ವಸ್ತಿಕ್ ಅಥವಾ ಅಷ್ಟದಳ ಪದ್ಮ, ಲಕ್ಷ್ಮೀ ಹೃದಯ ರಂಗೋಲಿನ ಹಾಕೋಬೇಕು. ಅದರ ಮೇಲೆ ಒಂದು ಕೆಂಪು ವಸ್ತ್ರನ ಹಾಕಬೇಕು. ಅದ್ರ ಮೇಲೆ ಒಂದು ಬಟ್ಲಲ್ಲಿ ಅಕ್ಕಿಯನ್ನು ತುಂಬಿಸಿ ಇಡಬೇಕು. ತಾಮ್ರದ ಚೆಂಬು, ಒಂದು ಬಟ್ಲು ಅಥವಾ ಗಾಜಿನ ಬಟ್ಲು ಯಾವುದಿದ್ರೂ ಕೂಡ ಉಪಯೋಗಿಸ್ಕೋಬಹುದು. ಅದರೊಳಗಡೆ ಅಕ್ಕಿನ ತುಂಬಿಸಿ ಅದರ ಮೇಲೆ ಲಕ್ಷ್ಮಿಯನ್ನು ಪ್ರತಿಷ್ಠಾಪನೆ ಮಾಡಬೇಕು. ಅಂದರೆ ಎಲ್ಲ ವೈಭವಲಕ್ಷ್ಮಿ ವ್ರತದ ಬುಕ್ಕಲ್ಲಿ ಈ ಒಂದು ಮಹಾಲಕ್ಷ್ಮಿ ಯಂತ್ರ ಇದ್ದೇ ಇರುತ್ತೆ. ತುಂಬ ಒಳ್ಳೆಯದು. ಆಗಾಗ ಮನೇಲಿ ಯಂತ್ರನ ಪೂಜೆ ಮಾಡೋದ್ರಿಂದ ಕೆಲವರು ಇದನ್ನು ತಾಮ್ರದಲ್ಲಿ ಅಥವಾ ಬೆಳ್ಳಿಲಿ ಫೋಟೋ ಮಾಡಿಸಿ ಇಟ್ಕೊಂಡಿರ್ತಾರೆ. ಇಲ್ಲ ಅನ್ನೋರು ಈ ರೀತಿ ಪೂಜೆ ಮಾಡಿ. ಎಲ್ಲ ಫೋಟೋಗಳನ್ನ ಮನೇಲಿ ಇಟ್ಕೋಬೇಕು ಅಂತೇನಿಲ್ಲ. ಹಾಗಾಗಿ ಈ ಥರ ಲಕ್ಷ್ಮೀ ಪೂಜೆಗಳನ್ನ ಮಾಡುವಾಗ ಈ ಯಂತ್ರನೂ ಕೂಡ ಪೂಜೆ ಮಾಡಿ ತುಂಬಾ ಒಳ್ಳೆಯದು. ಇದನ್ನು ಹಿಂದೆಗಡೆ ಹಿಂಗಿಟ್ಕೊಳ್ಬೇಕು. ಆ ಯಂತ್ರಕ್ಕೂ ಕೂಡ ಅರಿಶಿಣ ಕುಂಕುಮನ ಹಚ್ಚಬೇಕು. ನಮ್ಮ ಮನೆಯಲ್ಲಿ 2 ಫೋಟೋ ಇದೆ ಆ ಥರದ್ದು. ಒಂದು ಗೊರವನಹಳ್ಳಿನಲ್ಲಿ ತೊಗೊಂಡಿದ್ದು, ಇನ್ನೊಂದು ಮಹಾಲಕ್ಷ್ಮಿ ಯಂತ್ರದ ಫೋಟೋ ಮೊದಲಿಂದನೂ ನಮ್ಮ ಮನೆಯಲ್ಲಿದೆ. ಹಾಗಾಗಿ ನಾನು ವೈಭವಲಕ್ಷ್ಮಿ ಪೂಜೆಗೆ ಮಾತ್ರ ಈ ಯಂತ್ರನ ಇಟ್ಟಿರ್ತೀನಿ, ಹಿಂಭಾಗದಲ್ಲಿಟ್ಟು ಪೂಜೆ ಮಾಡಿರ್ತೀನಿ. ಇನ್ನು ಬೇರೆ ಲಕ್ಷ್ಮೀ ಪೂಜೆ ಎಲ್ಲ ಮಾಡುವಾಗ ಆ ಫೋಟೋನೇ ಇರುತ್ತಲ್ಲ ಅಂತ ನಾನು ಅದನ್ನೇ ಇಟ್ಟಿರ್ತೀನಿ. ಯಾರ ಹತ್ರ ಈ ರೀತಿ ಮಹಾಲಕ್ಷ್ಮಿ ಯಂತ್ರದ ಫೋಟೋಗಳು ಇಲ್ಲ ಅವರು ವೈಭವಲಕ್ಷ್ಮಿ ಪೂಜೆದು ಬುಕ್ ಇರುತ್ತಲ್ಲ ಆ ಬುಕ್ ಮಧ್ಯಭಾಗದಲ್ಲಿ ಈ ಯಂತ್ರ ಮತ್ತು ಗಜಲಕ್ಷ್ಮಿ ಫೋಟೋ ಇರುತ್ತೆ. ನೀವು ಅದನ್ನು ಕೂಡ ಇಟ್ಟು ಪೂಜೆ ಮಾಡಿ, ತುಂಬಾ ಒಳ್ಳೆಯದು. ಹಾಗೆಯೇ ಲಕ್ಷ್ಮಿ ಪಕ್ಕದಲ್ಲಿ ಅಥವಾ ಮುಂಭಾಗದಲ್ಲಿ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಬೇಕು, ಗರಿಕೆಯನ್ನು ಇಡಬೇಕು. ಈಗ ಅಕ್ಕಿ ತುಂಬಿರೋ ಬಟ್ಲಲ್ಲಿ ಲಕ್ಷ್ಮಿನ ಪ್ರತಿಷ್ಠಾಪನೆ ಮಾಡಿದ್ಮೇಲೆ ಗೆಜ್ಜೆ ವಸ್ತ್ರ ಏರಿಸಿ ಹೂಗಳಿಂದೆಲ್ಲ ಅಲಂಕಾರ ಮಾಡಬೇಕು. 2 ತುಪ್ಪದ ದೀಪಗಳನ್ನು ಹಚ್ಚಬೇಕು. ಇನ್ನು ನೈವೇದ್ಯಕ್ಕಾಗಿ ಏನು ಬೇಕಾದರೂ ಮಾಡಬಹುದು. ಸಿಹಿ ಪದಾರ್ಥಗಳು, ಸಜ್ಜಿಗೆ, ಹಾಲಿನಿಂದ ಮಾಡುವಂಥ ಪಾಯಸ, ಮೊದಲನೇ ವಾರ ಸಕ್ಕರೆ ಪೊಂಗಲ್ನ ಮಾಡಬೇಕು. ಅಥವಾ ಯಾವುದಾದ್ರೂ ಸಿಹಿ ಪದಾರ್ಥಗಳು, ಸಿಹಿ ಅವಲಕ್ಕಿ
ಇದನ್ನು ಕೂಡ ಇಡಬಹುದು. ಹಣ್ಣುಗಳನ್ನ ಇಡುವಂಥವ್ರು ಕೆಲವರು ಸೂತ್ಕಗಳಿದೆ, ಹಾಗಾಗಿ ಏನು ಮಾಡೋದು, ನಾವು ಪೂಜೆ ಮಾಡಬಹುದಾ ಅಂತೆಲ್ಲ ಕೇಳ್ತಾ ಇದ್ರಿ. ನೈವೇದ್ಯ ಮಾಡಿ ಇಡಬಾರ್ದು, ಹಾಗಾಗಿ ಕಿತ್ತಲೆ ಹಣ್ಣು, ದಾಳಿಂಬೆ ಹಣ್ಣು, ಬಾಳೆಹಣ್ಣು ಇದನ್ನು ಕೂಡ ನೈವೇದ್ಯವಾಗಿ ಇಡಬಹುದು. ಏನೋ ಮಾಡೋದಕ್ಕೆ ಶಕ್ತಿ ಇಲ್ಲ ಅನ್ನೋರು ಒಂದು ಗ್ಲಾಸ್ ಹಾಲು ಕಾಯಿಸಿ ಸಕ್ಕರೆ ಹಾಕಿ ಕೂಡ ನೈವೇದ್ಯ ಮಾಡಬಹುದು. ಅಥವಾ ಕೆಲಸಕ್ಕೆ ಹೋಗೋರು ತುಂಬ ಗಡಿಬಿಡಿ ಇರುತ್ತೆ, ಮಾಡೋದಕ್ಕಾಗಲ್ಲ ಅನ್ನೋರು ಡ್ರೈ ಫ್ರೂಟ್ಸನ್ನು ಕೂಡ ಒಂದು ಬಟ್ಲಲ್ಲಿ ಹಾಕಿ ಒಂದು ತುಳಸಿ ದಳನ ಇಟ್ಟು ನೈವೇದ್ಯ ಮಾಡಬಹುದು. ಇದೊಂದು ತಾವರೆ ಹೂವಿನ ದೀಪ, ತುಂಬ ಪುಟ್ಟದು, ಚೆನ್ನಾಗಿದೆ. ಇದು ಕೂಡ ಗಿಫ್ಟ್ ಬಂದಿದ್ದು, ಹಾಗಾಗಿ ಸುಮ್ಮನೆ ಇವತ್ತು ಹಚ್ಚಿದ್ದೀನಷ್ಟೇ. ತುಳಸಿ ಗಿಡದ ಹತ್ರ, ಹೊಸ್ಲ ಹತ್ರ ಎಲ್ಲ ಕಡೆನೂ ಕೂಡ ದೀಪ ಹಚ್ಚಿ ನಿಮ್ಮ ಪೂಜೆನ ಪ್ರಾರಂಭ ಮಾಡ್ಕೊಳ್ಳಿ. ಮೊದಲಿಗೆ ಸಂಕಲ್ಪ ಮಾಡ್ಕೊಳ್ಳಿ, ನೀವು ಎಷ್ಟು ವಾರ ಮಾಡ್ತೀರಾ ಅಂತ. 1 ವಾರ, 3 ವಾರ ಅಥವಾ 4 ವಾರ, ಎಷ್ಟು ವಾರ ಮಾಡ್ತೀರಾ ಅಂತ ಸಂಕಲ್ಪ ಮಾಡ್ಕೊಳ್ಳಿ. ಖುಷಿಗೆ, ಆಸೆಯಿಂದ ಸಂಕಲ್ಪ ಮಾಡ್ಕೊಳ್ಳೋದು, ಆಮೇಲೆ ಸಡನ್ನಾಗಿ ಡೇಟ್ ಆಗಿಬಿಟ್ವಿ ಅಥವಾ ಇನ್ನೇನೋ ಸಮಸ್ಯೆ ಆಯಿತು, ಈ ಥರದ್ದೆಲ್ಲ ಕಾರಣಗಳೆಲ್ಲ ಹೇಳ್ಕೊಬೇಡಿ. ಮುಂಚಿತವಾಗಿ ಯೋಚನೆ ಮಾಡಿಕೊಂಡು ಆಮೇಲೆ ಸಂಕಲ್ಪ ಮಾಡ್ಕೊಳ್ಳಿ. ಬೇಕಾದರೆ ನಾವು ಸಂಕಲ್ಪ ಮಾಡ್ಕೊಳ್ಳುವಾಗ 1 ವಾರ ಮಾಡ್ತೀವಿ ಅಂತ ಸಂಕಲ್ಪ ಮಾಡಿಕೊಂಡು ಆಮೇಲೆ ಬೇಕಾದರೆ ನಾವು 3 ವಾರ ಮಾಡ್ಬೋದು, ಏನೂ ತಪ್ಪಿಲ್ಲ. ನಾವು ಹೆಚ್ಚಾಗಿ ಬೇಕಾದರೆ ಮಾಡಬಹುದು, ಆದರೆ ಕಡಿಮೆ ಮಾಡಬಾರ್ದು. ಹಾಗಾಗಿ ಹೇಳ್ತಾ ಇದ್ದೀನಿ, ಯೋಚನೆ ಮಾಡಿ ಸಂಕಲ್ಪ ಮಾಡ್ಕೊಳ್ಳಿ. ಏನೇನೋ ಫಂಕ್ಷನ್ ಇರುತ್ತೆ, ಊರಿಗೆ ಹೋಗೋದಿರುತ್ತೆ, ಬೇರೆ ಬೇರೆ ಪ್ರೋಗ್ರಾಮ್ಗಳಿರುತ್ತೆ, ಅದನ್ನೆಲ್ಲ ಯೋಚನೆ ಮಾಡದೆ ಮೊದಲು ಸಂಕಲ್ಪ ಮಾಡ್ಕೊಂಬಿಡೋದು, ಆಮೇಲೆ ಈ ಥರ ಆಗೋಯ್ತು ಅಂತ ಯೋಚನೆ ಮಾಡೋ ಥರ ಎಲ್ಲ ಮಾಡ್ಕೊಳ್ಳೋಕೆ ಹೋಗಬೇಡಿ. ಶ್ರದ್ಧೆ ಭಕ್ತಿಯಿಂದ 1 ವಾರ ಮಾಡಿದರೂ ಕೂಡ ಸಾಕಾಗತ್ತೆ. ಮೊದಲು ಕೈಯಲ್ಲಿ ಹೂವು ಅಕ್ಷತೆ ಎಲ್ಲ ಇಟ್ಕೊಂಡು ಸಂಕಲ್ಪ ಮಾಡ್ಕೊಳ್ಳಿ. ಈ ಒಂದು ಶುಭ ದಿನದಲ್ಲಿ ಮಾರ್ಗಶಿರ ಮಾಸ ಗುರುವಾರ ಯಥಾಶಕ್ತಿ ಲಕ್ಷ್ಮೀ ಪೂಜೆನ ಮಾಡ್ತಾ ಇದ್ದೀನಿ. ನಾರಾಯಣ ಸಮೇತಳಾಗಿ ನಗುತ್ತಾ ನಮ್ಮ ಮನೆಯಲ್ಲಿ ನೆಲೆಸಮ್ಮ, ನನ್ನ ಕೈಯಿಂದ ಸೇವೆನ ಸ್ವೀಕರಿಸು ಅಂತ ಕೇಳಿಕೊಂಡು ಆ ಹೂವು ಅಕ್ಷತೆಯನ್ನು ದೇವರ ಹತ್ರ ಹಾಕಿ ಪೂಜೆನ ಪ್ರಾರಂಭ ಮಾಡಿ. ಗಣಪತಿ ಮಂತ್ರನ ಹೇಳ್ಕೊಳ್ಳಿ, ಲಕ್ಷ್ಮೀ ನಾರಾಯಣರ ಮಂತ್ರನ ಹೇಳ್ಕೊಳ್ಳಿ. ಆ ನಂತರ ಬಿಡಿ ಹೂವಿನಿಂದ ಲಕ್ಷ್ಮೀ ಅಷ್ಟೋತ್ತರನ ಮಾಡ್ಕೋಬೇಕು, ಅಥವಾ ಕುಂಕುಮಾರ್ಚನೆ ಆದರೂ ಮಾಡ್ಕೋಬಹುದು. 2ರಲ್ಲಿ ಯಾವುದಾದ್ರೂ ಮಾಡ್ಕೊಳ್ಳಿ. ಅರ್ಚನೆ ಎಲ್ಲ ಮುಗಿದ್ಮೇಲೆ ನಿಮ್ಮ ಹತ್ರ ಮಾರ್ಗಶಿರ ಮಾಸದ ಪೂಜೆ ಬುಕ್ ಏನಾದರೂ ಇದ್ದರೆ ಅದರಲ್ಲಿ ವ್ರತ ಕಥೆಗಳಿರುತ್ತೆ, ಆ ಕಥೆನ ಓದಬಹುದು. ಮತ್ತು ಈ ಪೂಜೆಗೆ ಆದಷ್ಟು ಬಿಳಿ ಹೂಗಳನ್ನು ಉಪಯೋಗಿಸ್ಬೇಕು, ಅಥವಾ ಸಿಗಲಿಲ್ಲ ಅಂದರೆ ನಿಮಗೆ ಯಾವ ಹೂವುಗಳು ಸಿಗುತ್ತೋ ಅದನ್ನೇ ಉಪಯೋಗಿಸ್ಬಹುದು. ನಾನಿಲ್ಲಿ 1-2 ಬಿಳಿ ಸೇವಂತಿಗೆ ಹೂವನ್ನು ಇಟ್ಟಿದ್ದೀನಿ. ನನ್ನ ಹತ್ರ ಕೂಡ ಮಾರ್ಗಶಿರ ಲಕ್ಷ್ಮೀ ಪೂಜೆಯ ಬುಕ್ಕು ಇಲ್ಲ, ಆ ಪೂಜೆಯ ವ್ರತದ ಬುಕ್ಕು ಇಲ್ಲ. ಇದೇ ರೀತಿ ಸಿಂಪಲ್ಲಾಗಿ ನಾನು ಪ್ರತಿ ವರ್ಷ ಪೂಜೆ ಮಾಡ್ತಾ ಇರ್ತೀನಿ. 1 ವಾರ ಅಥವಾ 4 ವಾರ, ಹೀಗೆ ನನಗೆ ಹೇಗೆ ಅನುಕೂಲ ಆಗುತ್ತೋ ಆ ರೀತಿ ನಾನು ಪೂಜೆ ಮಾಡ್ತಾ ಇದ್ದೀನಿ. ಈಗ ನೀವು ಗುರುಗಳ ಪೂಜೆನ ಜೊತೆಲಿ ಮಾಡ್ತೀರಾ ಅಂದರೆ, ಇವಾಗೇನು ಗಣೇಶ ಮತ್ತು ಲಕ್ಷ್ಮೀನ ಇಟ್ಟಿದ್ದೀರೋ ಅದ್ರ ಪಕ್ಕದಲ್ಲಿ ಗುರುಗಳನ್ನು ಇಡಬಹುದು. ಅಂದರೆ ರಾಘವೇಂದ್ರ ಸ್ವಾಮಿಯವರ ಫೋಟೋ ಅಥವಾ ವಿಗ್ರಹ ನೀವೇನು ಇಟ್ಕೊಂಡಿದ್ದೀರ ಮನೇಲಿ, ಅಥವಾ ಸಾಯಿಬಾಬಾನ ಪೂಜೆ ಮಾಡ್ತಾ ಇದ್ದರೆ ಆ ಒಂದು ವಿಗ್ರಹನ ಇದೇ ರೀತಿ ನೀವು ಪಕ್ಕದಲ್ಲಿ ಇಟ್ಟು ಒಟ್ಟಿಗೆ ಪೂಜೆ ಮಾಡ್ಬೋದು. ಆದರೆ ನೀವು ಪೂಜೆ ಮಾಡುವಾಗ ಮೊದಲು ಗಣಪತಿಯನ್ನು ಪೂಜೆ ಮಾಡ್ಕೋಬೇಕು, ಆಮೇಲೆ ಗುರುಗಳ ಪೂಜೆ ಮಾಡಬೇಕು, ಆಮೇಲೆ ಲಕ್ಷ್ಮೀ ಪೂಜೆ ಮಾಡಬೇಕು. ಈ ರೀತಿ ಇರುತ್ತೆ. ಮತ್ತೆ ಹೇಳ್ತಾ ಇದ್ದೀನಿ, ಮೊದಲು ಗಣಪತಿನ ಪೂಜೆ ಮಾಡಬೇಕು, ಆಮೇಲೆ ಗುರುಗಳ ಪೂಜೆ, ಅವ್ರದ್ದು ಮಂತ್ರ ಸ್ತೋತ್ರ ಅಷ್ಟೋತ್ತರ ಏನಿರುತ್ತೆ ನಿಮ್ಮದು ಗುರುವಾರದ ಪೂಜೆ ಅದನ್ನೆಲ್ಲ ಮಾಡಿಕೊಂಡು ಆಮೇಲೆ ಲಕ್ಷ್ಮೀ ಪೂಜೆನ ಮಾಡಬೇಕು. ಲಕ್ಷ್ಮೀ ನಾರಾಯಣರನ್ನು ಸ್ಮರಣೆ ಮಾಡ್ತಾ ಲಕ್ಷ್ಮೀ ಪೂಜೆ ಮಾಡಿ ಸ್ತೋತ್ರಗಳು ಕಥೆಗಳು ಎಲ್ಲ ಓದಿ ಆದಮೇಲೆ ನೈವೇದ್ಯನ ಒಟ್ಟಿಗೆ ಮಾಡಿ ಪರವಾಗಿಲ್ಲ. ಆ ನಂತರ ಮಹಾಮಂಗಳಾರತಿ ಎಲ್ಲ ಮಾಡಿ ಮನೆಯವರೆಲ್ಲರಿಗೂ ಕೂಡ ಮಂಗಳಾರತಿ ಪ್ರಸಾದ ಎಲ್ಲನೂ ಕೂಡ ಕೊಡಬಹುದು. ಇನ್ನು ಉಪವಾಸ ಮಾಡಬೇಕಂದ್ರೆ ಅದು ನಿಮಗೆ ಬಿಟ್ಟಿದ್ದು. ತುಂಬ ಜನ ಗುರುವಾರ ರಾಯರಿಗೋಸ್ಕರ ಅಥವಾ ಗುರುಗಳಿಗೋಸ್ಕರ ಉಪವಾಸ ಮಾಡ್ತಾ ಇರ್ತೀರ. ನಿಮ್ಮ ಪದ್ಧತಿ ಅಥವಾ ನೀವು ಏನು ಆಚರಣೆ ಮಾಡ್ಕೊಂಡು ಬಂದಿದ್ದೀರೋ ಆ ರೀತಿ ನೀವು ಮಾಡಬಹುದು. ಆದಷ್ಟು ಬೆಳಗ್ಗೆ ಬೇಗ ಪೂಜೆ ಮಾಡಿಬಿಟ್ರೆ ಇದೆಲ್ಲ ತೊಂದರೆನೇ ಇರೋದಿಲ್ಲ. ಯಾಕಂದರೆ ಕೆಲವ್ರಿಗೆ ಪೂಜೆ ಮಾಡೋವರೆಗೂ ಏನಾದರೂ ತಿನ್ನಬೇಕು ಅಂದರೆ ಮನಸ್ಸಾಗೋದಿಲ್ಲ. ಹಾಗಾಗಿ ಹೇಳ್ತಾ ಇದ್ದೀನಿ, ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ಬೆಳಗ್ಗೆ 6:30 ಒಳಗಾಗಿ ನೀವು ಪೂಜೆನ ಮಾಡ್ಕೊಂಬಿಟ್ರೆ ಆರಾಮಾಗಿ ಬೆಳಗ್ಗಿನ ಬ್ರಾಹ್ಮಿ ಮುಹೂರ್ತದ ಪೂಜೆ ಕೂಡ ನಿಮಗೆ ಸಿಗುತ್ತೆ. ಪೂಜೆ ಆಗೋವರೆಗೂ ನೀವೇನು ತಿಂದಿರೋದಿಲ್ಲ. ಆಮೇಲೆ ಬೇಕಾದರೆ ನೀವೇನಾದರೂ ತಿನ್ನಬಹುದು. ಇನ್ನು ಇದೇ ರೀತಿ ಸಂಜೆ ಕೂಡ ಹಾಗೆಯೇ ಕೈಕಾಲು ಮುಖ ತೊಳ್ಕೊಂಡು ಸಂಜೆ ಕೂಡ ದೇವ್ರ ಮುಂದೆ ಎಲ್ಲ ದೀಪ ಹಚ್ಚಿ ಸಿಂಪಲ್ಲಾಗಿ ಪೂಜೆ ಮಾಡ್ಕೋಬಹುದು. ಇನ್ನು ಇದನ್ನೆಲ್ಲ ಏನು ಇಟ್ಟಿದ್ದೀರೋ ಶುಕ್ರವಾರ ಬೆಳಗ್ಗೆ ಇದನ್ನೆಲ್ಲ ತೆಗೆದು, ಏನೇನು ಹೂವು ಇಟ್ಟಿದ್ದೀರೋ ಅದನ್ನೆಲ್ಲ ತೆಗೆದು ವಿಗ್ರಹಗಳು, ದೀಪಗಳು, ಕರ್ಪೂರದಾರತಿ, ಪಂಚಪತ್ರೆ ಇದನ್ನೆಲ್ಲ ತೊಳೆದು ವಿಗ್ರಹಗಳಿಗೆಲ್ಲ ಮತ್ತೆ ಅರಿಶಿನ ಕುಂಕುಮ ಎಲ್ಲನೂ ಹಚ್ಚಿ ನೀವು ಇಟ್ಟು ಶುಕ್ರವಾರದ ಪೂಜೆ ಏನಿರುತ್ತೆ ಅದನ್ನು ಮಾಡಬಹುದು. ಇನ್ನು ಆ ಬಟ್ಲಲ್ಲಿ ಇಟ್ಟಿರುವಂಥ ಅಕ್ಕಿನ ಏನಾದರೂ ಸಿಹಿ ಪದಾರ್ಥಗಳನ್ನು ಮಾಡಿ ತಿನ್ಬೋದು, ಅಥವಾ ವೆಜ್ ಅಡುಗೆಗೆ ಉಪಯೋಗಿಸ್ಕೋಬಹುದು. ಗುರುವಾರ ಮಾತ್ರ ಮನೆಯಲ್ಲಿ ನಾನ್ ವೆಜ್ ಮಾಡೋ ಹಾಗಿಲ್ಲ, ಮತ್ತು ಆ ದಿನ ಬ್ರಹ್ಮಚರ್ಯ ಪಾಲಿಸಬೇಕು. ಇನ್ನು ಬೇರೆ ದಿನ ತಿನ್ಬೋದಂದರೆ ಅದು ನಿಮ್ಮಿಷ್ಟ. ಮಾರ್ಗಶಿರ ಮಾಸದಲ್ಲಿ ಲಕ್ಷ್ಮೀ ಪೂಜೆನ ಮಾಡುವಂಥವ್ರು ಬೇರೆ ದಿನ ತಿನ್ಬೋದಂದರೆ ಅದು ನಿಮ್ಮ ಇಷ್ಟ, ಅಥವಾ ನಿಮ್ಮ
ಸಂಕಲ್ಪ ಮುಗಿಯೋ ತನಕ ತಿನ್ನಲ್ಲ ಅಂತಂದರೆ ಆ ರೀತಿ ಕೂಡ ಮಾಡಬಹುದು. ಸರಳವಾಗಿ ಮಾರ್ಗಶಿರ ಮಾಸದ ಗುರುವಾರದ ಲಕ್ಷ್ಮೀ ಪೂಜೆ ಹಾಗೆ ಗುರುಗಳ ಪೂಜೆನ ಒಟ್ಟಿಗೆ ಯಾವ ರೀತಿ ಮಾಡೋದು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ. ಇನ್ನಷ್ಟು ಮಾಹಿತಿ ಜೊತೆಗೆ ಮತ್ತೆ ಸಿಗ್ತೀನಿ. ಹೋಗಿ ಬರ್ಲಾ?